ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಶಶಿ ಲಕ್ಷ್ಮಿ ಚಾನಲ್ಗೆ. ಇವತ್ತು ಹೊಸ ಗ್ಯಾಂಗ್ ಟಾಪ್ ಮಾಡ್ತಾ ಇದ್ದೀವಿ. ಇವತ್ತು ನಾನು ಕಟ್ಕೋತಿಲ್ಲ, ಹಸ್ಬೆಂಡ್ ಬಾಯಿಗೆ ಬಟ್ಟೆ ಕಟ್ಕೋತಾ ಇದ್ದಾರೆ. ನಾನು ಹಾಡು ಗೆಸ್ ಮಾಡ್ತೀನಿ. ನಾನು ತುಂಬ ದಿವಸದಿಂದ ನಾನು ಹೇಳ್ತಿದ್ದೆ, ನಾನು ಹೇಳುವಾಗ ಬೇರೆಯವ್ರು ಗೆಸ್ ಮಾಡ್ತಿದ್ರು. ಹಾಗೆ ನೀವು ಕೂಡ ವ್ಯೂವರ್ಸ್ಗೂ ಅಂತಲೂ ನಾನು ಕೊಟ್ಟಿದ್ದೆ, ಎಲ್ಲ ಕಮೆಂಟ್ ಮಾಡಿ ತಿಳಿಸಿದ್ರೆ ಗೆಸ್ ಮಾಡಿ. ಈ ಸಲ ನಾನು ಗೆಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸುಮ್ಮನೆ ಇರಬೇಕು. ಈಗ ಸ್ಟಾರ್ಟ್ ಮಾಡೋಣ. ಒಂದೇ ಸಾಂಗ್ ಹೇಳಿ, ನಾನು ಗೆಸ್ ಮಾಡ್ತೀನಿ. ನಿಜ ನಂಗೆ ಗೊತ್ತಾಗ್ಲಿಲ್ಲ. ಪಾಸ್. ಎರಡನೇ ಸಾಂಗ್ ಹೇಳಿ ಹೋಗಿ. ಈಗ ಎರಡನೇ ಸಾಂಗ್ ಹೇಳ್ತಾರೆ, ನಾನು ಒಂದನೇದು ಗೊತ್ತಾಗ್ಲಿಲ್ಲ ನನಗೆ. ಸರಿನಾ? ನೆಕ್ಸ್ಟ್ ಹೇಳಿ. ಎಲ್ಲ ಕನ್ನಡ ಸಾಂಗ್ ತಾನೆ? ಇದು ಬೇರೆ ಸಾಂಗಾ? ಬೇರೆ ಸಾಂಗಾ? ಹಸ್ಬೆಂಡ್ ಹೇಳಿದ ಎರಡು ಸಾಂಗ್ ನನಗೆ ಗೊತ್ತಾಗಲಿಲ್ಲ. ನಾನು ಹಾಡು ಹೇಳೋದು ಮರ್ತ್ಬಿಟ್ಟೆ, ಮೂವ್ ಆಗಿಬಿಟ್ವಿ ಮುಂದೆ. ಈಗ ನಾನು ಬಾಯಿ ಬಟ್ಟೆ ಕಟ್ಕೋತಾ ಇದ್ದೀನಿ, ಅವರು ಗೆಸ್ ಮಾಡ್ತಾರೆ ಸಾಂಗು. ಓಕೆನಾ? ಚಾಲೆಂಜ್ಗೆ ರೆಡಿನಾ? ಯಾರು ಗೆಲ್ತಾರೆ ನೋಡೋಣ. ಸರಿ ಆಯ್ತು. ಚಿಕ್ಕ ಬಟ್ಟೆ ಇದು, ಚಿಕ್ಕದು ಹೂವಿಂದ ಮಲ್ಲಿಗೆ ನೀನು ನನ್ನ ದಾರಿ ತಂದ. ಹೂವಿಂದ ತಂದ ಮನೆಗೆ. ಅದೇ ಹೂವಿಂದ ತಂದ ಮನೆಗೆ ಜಾರಿ. ಅದೇ ಸ್ಟಾರ್ಟಿಂಗ್ ಮಾತ್ರ ಮಿಡಲ್ ಗೊತ್ತಾಯ್ತು. ಅವ್ರಿಗೆ ಹಾಡು ಯಾವ್ದು ಅಂತ ಗೊತ್ತಾಯ್ತು. ದೂರದ ಊರಿಂದ ಕರೆಕ್ಟ್ ಹೇಳಿದೆ, ಬಟ್ ಮುಂದೆ ಹೇಳಕ್ ನಿಮ್ಗೆ ಗೊತ್ತಾಗ್ಲಿಲ್ಲ. ದೂರದ ಊರಿಂದ ಮೀರ ಬಂದ ಜಟ್ಟರ ಸೀರೆ ಮಲ್ಲಿಗೆ ತಂದ ಅಂತಂದೆ. ಓಕೆ, ಇವರು ಒಂದು ಸಾಂಗ್ ಹೇಳಿದ್ದಾರೆ, ಇವರೇ ವಿನ್ ಆದರು. ಗೆಸ್ ಮಾಡಿದ್ರು, ಹಾಡು ಕೂಡ ಹೇಳಿದ್ರು. ಸ್ವಲ್ಪ ಮುಂದೆ ಗೊತ್ತಾಗ್ಲಿಲ್ಲ ಅಷ್ಟೇ. ಇವ್ರು ವಿನ್ನು ಒಂದನೇದ್ರಲ್ಲಿ. ಈಗ ಎರಡನೇ ಹಾಡು.
ಹಸು ಬರ್ತೈತೆ. ನೋಡಾಗ ಎಷ್ಟು ಚೆನ್ನಾಗಿದೆ ನಿಮ್ಮ ಫೇವ್ರೇಟ್ ಸಾಂಗು. ಇದನ್ನ ಗೆಸ್ ಮಾಡಿಲ್ಲ, ನಾನು ಗೆಸ್ ಮಾಡ್ತೀಯ ಅಂತ ಅನ್ಕೊಂಡು. ಪವಡಿಸು ಪರಮಾತ್ಮ ಹೇಳ್ದೆ, ನೀವು ಗೆಸ್ ಮಾಡಿಲ್ಲ ಅಷ್ಟೆ. ನಾಳೆ ಹೇಳ್ತೀನಿ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ. ಈ ಚಾಲೆಂಜಲ್ಲಿ ನಾನೇ ಸೋತೆ, ಹಸ್ಬೆಂಡಾಗಿ ಗೆದ್ದರು. 2 ಸಾಂಗ್ ಅವ್ರು ಗೆಸ್ ಮಾಡಿದ್ರು, ಬಟ್ ನಾನು 2 ಸಾಂಗ್ ಗೆಸ್ ಮಾಡಲಿಲ್ಲ. ಗ್ಲೌಸ್ ಯೂಸ್ ಮಾಡಿ ಗ್ಯಾಂಗ್ಟಾಪ್ ಮಾಡಿ, ಹಾಗೆ ಸರ್ಜಿಕಲ್ ಪ್ಲಾಸ್ಟರ್ ಯೂಸ್ ಮಾಡಿ ಅಂತ ಕಮೆಂಟ್ ಮಾಡಿ ತಿಳಿಸಿದ್ದೀರಾ. ಟ್ರೈ ಮಾಡ್ತೀನಿ, ಬಟ್ ಗ್ಲೌಸ್ ಅಂದರೆ ನನಗೆ ಭಯ ಆಗ್ತಿದೆ, ಬಾಯೊಳಗಡೆ ಇಟ್ಕೊಳಕ್ಕಾಗಲ್ಲ, ಅದನ್ನು ನಾನು ಮಾಡೋದಿಲ್ಲ. ಹಾಗೆ ಸರ್ಜಿಕಲ್ ಪ್ಲಾಸ್ಟರ್ ಅಂತ ಹೇಳ್ತಾ ಇದ್ದೀರಾ, ಅದು ನಾನೊಂದು ಸ್ವಲ್ಪ ಸರ್ಚ್ ಮಾಡಿ ನೋಡಿದೆ. ಅದು ಟೀತ್ಗೇನಾದರೂ ಅಂಟ್ಕೊಂಡ್ರೆ ಹಾಗೆ ಸ್ಟಿಕ್ಕೋ ಆಗಿಬಿಡುತ್ತೆ ಅಂತ ಅಂದ್ಕೊಂಡೆ, ನನಗೆ ಅನ್ನಿಸ್ತಿದೆ. ಬಟ್ ಕೆಲವು ವೀಡಿಯೋಗಳನ್ನು ನಾನು ತೆಗೆದು ನೋಡಿದೆ, ಹಾಕ್ಕೊಂಡಿದ್ದಾರೆ. ಬಟ್ ಇನ್ನು ಅದ್ರ ಬಗ್ಗೆ ನನಗೆ ಒಂದು ಕ್ಲಾರಿಟಿ ಕೂಡ ಸಿಕ್ಕಿಲ್ಲ. ಮುಂದೆ ಯೋಚನೆ ಮಾಡ್ತೀನಿ, ಅದನ್ನು ಟ್ರೈ ಮಾಡೋಣ ಅಂತ. ನನಗೆ ಯಾವುದು ಹರ್ಟ್ ಆಗ್ತಾರೆ, ನೀಟಾಗೆ ಆದರೆ ಓಕೆ, ಬಟ್ ಅಲ್ಲೇನಾದರೂ ವ್ಯತ್ಯಾಸ ಆದರೆ ನನ್ನ ಕೈಲಿ ಮಾಡೋಕ್ಕಾಗೋದಿಲ್ಲ. ಯಾರು ಬೇಜಾರು ಮಾಡ್ಕೋಬೇಡಿ, ನನ್ನ ಕೈಲಿ ಯಾವುದಾಗುತ್ತೆ ಅದನ್ನು ಗ್ಯಾರಂಟಿ ನಾನು ಮಾಡ್ತೀನಿ, ಓಕೆನಾ? ಹಾಗೆ ನೀವೆಲ್ಲ ಒಳ್ಳೊಳ್ಳೆ ಐಡಿಯಾಗಳು ಕೊಡ್ತಾ ಇದ್ದೀರಾ, ಹಾಗೆ ನನ್ನ ವೀಡಿಯೋಸ್ನ ತುಂಬ ಇಷ್ಟಪಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಒಂದೊಳ್ಳೆ ಗುಡ್ ಕಮೆಂಟ್ ಕೂಡ ಕೊಡ್ತಾ ಇದ್ದೀರಾ. ನಿಜವಾಗ್ಲೂ ಖುಷಿ ಆಗುತ್ತೆ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ ಮೇಲೆ. ಐ ಹೋಪ್ ಈ ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ಲಾಗ್ ನೀವು ನೋಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದೊಳ್ಳೆ ಗುಡ್ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಒಳ್ಳೊಳ್ಳೆ ಗ್ಯಾಂಗ್ ಟಾಕ್ನ ನಾನು ನಿಮ್ಮ ಮುಂದೆ ತರಕ್ಕೆ ಪ್ರಯತ್ನ ಪಡ್ತೀನಿ, ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆ. ಹಂಗಂತ ಓವರ್ ಕಾನ್ಫಿಡೆಂಟ್ ಇಲ್ಲ. ನಿಜವಾಗ್ಲೂ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ನಿಮಗೋಸ್ಕರ, ಹಾಗೆ ನನಗೋಸ್ಕರ ಕೂಡ, ಓಕೆನಾ? Until then, bye. Keep smiling. Thank you for watching all. Next vlog ಅಲ್ಲಿ ಸಿಗೋಣ.